ಕಾಕಾರ ನಾ ಬೆಂಗಳೂರಿಂದ ಏನಕ್ಕೆ ಬಂದಿದ್ದೀವಿ ಗೊತ್ತೇನ್ರಿ? ಯಾಕೆ ಅಂತ ಹೇಳಿದರೆ, ನಿಮ್ಮಂಥ ಕುಗ್ರಾಮದಲ್ಲಿ ಇದ್ದರೂ ಕೂಡ ಇಲ್ಲಿ ನಾ ರೋಡಿನ ವ್ಯವಸ್ಥೆ ನೋಡಿದ್ದು ಬರಬೇಕಾದ್ರೆ 1 ಕಿಲೋಮೀಟ್ರ್ ಬರಬೇಕಂದ್ರೆ ಒಂದು ಅರ್ಧ ಗಂಟೆ ಟೈಮ್ ತಗೊಳುತ್ತೆ. ಆ ರೀತಿಯಾದ ರೋಡಿನ ವ್ಯವಸ್ಥೆ ಇದೆ. ಅಷ್ಟು ಇಂಟೀರಿಯರ್ ಒಳಗಡೆ ಈ ಗ್ರಾಮ ಇದೆ. ಈ ಗ್ರಾಮದಲ್ಲಿ ಇದ್ದರೂ ಕೂಡ ನೀವೆಲ್ಲರೂ ಸೇರಿಕೊಂಡು ಒಂದು 5 ಜನ ಟೀಮ್ ಮಾಡಿಕೊಂಡು ಕಿಲಾಡಿ ಕುಕ್ಕಿಂಗ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ. ಎಷ್ಟೋ ಫೆಸಿಲಿಟೀಸ್ ಕೊಡ್ತಾರೆ ಮನೆಗಳಲ್ಲಿ ಮಕ್ಕಳಿಗೆ. ಅದ್ರ ಜೊತೆಗೆ ವಯಸ್ಸಾದರೂ ಕೂಡ ಹಲವಾರು ಫೆಸಿಲಿಟೀಸ್ಗಳಿರುತ್ತೆ. ಅರೆ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಕೈ ಕೊಟ್ಕೊಂಡು ಕೂರ್ತಾರೆ. ಅಂಥವ್ರಿಗೆ ನಿಮ್ಮ ಕತೆ ಸ್ಫೂರ್ತಿಯಾಗಲಿ, ನಿಮ್ಮ ಬದುಕು ಅಂತ ಹೇಳಿ ನಾನು ಇವತ್ತು ವಿಡಿಯೋ ಮಾಡಲಿಕ್ಕೆ ನಿಮ್ಮನ್ನು ಹುಡ್ಕೊಂಡು ಕಿಲಾಡಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಹುಡ್ಕೊಂಡು ರಾಣಿಬೆನ್ನೂರಲ್ಲಿರುವಂಥ ಈ ಕುಗ್ರಾಮಕ್ಕೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬದುಕಿನ ಕಥೆಯನ್ನು ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ತೋರಿಸ್ಬೇಕು. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಕಿಲಾಡಿ ಕುಕ್ಕಿಂಗ್ ಚಾನಲ್ ಇವರು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಎನಿವೆ ಕಂಗ್ರ್ಯಾಚುಲೇಷನ್. ಯಾಕೆಂದರೆ 1 ಲಕ್ಷ ಫಾಲೋವರ್ಸನ್ನು ದಾಟಿ 1,20,000 ಆಗಿದೆ ಇವಾಗ. ನಿಮ್ಮ ಕುಕ್ಕಿಂಗ್ ರೆಸಿಪೀಸ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕದ ಜನತೆ ಆನ್ ಫ್ರೇಮ್ ನೋಡಿದ್ದಾರೆ ಅಷ್ಟೇ. ಆಫ್ ದ ರೆಕಾರ್ಡ್ ನೀವು ಹೇಗೆ ಮಾಡ್ತೀರಾ ಅಡುಗೆನ, ಮತ್ತು ಈ ಕಾನ್ಸೆಪ್ಟ್ ಎಲ್ಲ ಬಂದಿದೆ ಹೇಗೆ ಅಂತೆಲ್ಲ ತೋರಿಸೋಣ. ಆದರೆ ನಾನಿವತ್ತು ಬಂದಿರೋದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನಂತಹ ಮೆಡ್ಲೇರಿ ಗ್ರಾಮದಲ್ಲಿರುವಂತಹ ಒಂದು ಕಿಲಾಡಿ ಕುಕ್ಕಿಂಗ್ ಚಾನಲ್ನ ತೋರಿಸೋಣ ಅಂತ. ಅವರಿದೇ ಗ್ರಾಮಸ್ಥರು. ಬನ್ನಿ ಅವ್ರನ್ನ ಭೇಟಿ ಮಾಡಿ ಅವರ ಬದುಕಿನ ಕತೆ ಹಾಗೂ ಅಡುಗೆ ಮಾಡ್ತಾರಲ್ಲ, ಹೊಸ ರೆಸಿಪೀಸ್ ಮಾಡ್ತಾರೆ, ಎಲ್ಲೆಲ್ಲಿಂದಲೋ ತರ್ತಾರೆ. ಅದು KG ಗಟ್ಟಲೆ, 1 ಅಲ್ಲ 2 ಅಲ್ಲ. ಹಾಕ್ರಿ, ಕುಡೀರಿ, ಬಡೀರಿ ಅಂತ ಏನೇನೋ ಹೇಳ್ತಾ ಇರ್ತಾರೆ ಇವ್ರ ಭಾಷೆಯಲ್ಲಿ. ತುಂಬ ಕಾಮಿಡಿ ಆಗಿರುತ್ತೆ. ಹಾಗಾಗಿ ಅದೇ ರೀತಿ ಇವರು ಕೂಡ ಸಖತ್ ಕಿಲಾಡಿ ಆಗಿದ್ದಾರೆ. ನೋಡಿದರೆ ಗೊತ್ತಾಗ್ತಾ ಇದೆ. ಇವ್ರ ಬದುಕಿನ ಕಥೆನ ಕೇಳೋಣ. ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಕಿಲಾಡಿ ಕುಕ್ಕಿಂಗ್ ಬದುಕಿನ ಕತೆಗೆ ಸ್ವಾಗತ. ನಮಸ್ತೆ.